ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತೇನು ಮಾಡತ್ತೀನಪ್ಪ ಅಂದ್ರೆ ಗೋಧಿ ಹಿಟ್ಟಿನ ಉಂಡೆ ಮಾಡತ್ತೀನಿ ನೋಡ್ರಿ. ಇದು ಗೋಧಿ ಹಿಟ್ಟು ತೊಗೊಂಡೀನಿ. ಗೋಧಿ ಹಿಟ್ಟು ಇದರಲ್ಲೇ 2 ಕಪ್ ತೊಗೋತೀನಿ ರೀ. ಆಮೇಲೆ ಇದು ಮನುಕ ಐತಿ, ಆಮೇಲೆ ಇದು ಗೋಡಂಬಿ ಐತಿ ನೋಡ್ರಿ. ನಾನು ಇದರಲ್ಲೇ 2 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ. ಆಮೇಲೆ ಇದರಲ್ಲೇ 1 ಕಪ್ ಸಕ್ಕರೆ ರೀ ನಾನಿಲ್ಲಿ ಬೀಸಿ ಇಟ್ಕೊಂಡೇನಿ ನೋಡ್ರಿ. ನಾನು ಇದರಲ್ಲೇ ಇನ್ನೊಂದು ಕಪ್ ಗೋಧಿ ಹಿಟ್ಟು ತೊಗೋತೀನಿ ನೋಡ್ರಿ. ಇದು ಗೋಧಿ ಹಿಟ್ಟಿನ ಉಂಡೆ ಮಸ್ತ್ ಆಗ್ತಾವೆ ನೋಡ್ರಿ. ಸಕ್ಕರೆ ಹಾಕಿ ಮಾಡಿದ್ರು ಬರ್ತೈತಿ, ಬೆಲ್ಲ ಹಾಕಿ ಮಾಡಿದ್ರು ಬರ್ತೈತ್ರಿ, ಭಾರಿ ಟೇಸ್ಟ್ ಆಕ್ಕಾವು. ನಾನು ಈಗ ಸಕ್ಕರೆ ಹಾಕಿ ಮಾಡತ್ತೀನಿ ನೋಡ್ರಿ. 2 ಕಪ್ ತೊಗೊಂಡೇನಿ. ಈಗ ಇಷ್ಟು ತೊಗೊಂಡೇನಿ ರೀ. ಇಲ್ಲಿ ಏಲಕ್ಕಿ ಅದ ನೋಡ್ರಿ, ಏಲಕ್ಕಿ ಸುರಿದಿಟ್ಕೊಂಡಿ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ನಾನು ಇದನ್ನು ಅರೆದಿಟ್ಕೋತೇನೆ ನೋಡ್ರಿ. ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಅರಿತೇನೆ ರೀ. ಅರದ್ಮೇಲೆ ಹ್ಯಾಂಗೆ ಮಾಡೋದಂತ ನೋಡೋಣ್ರಿ. ಉಂಡೆ ನೋಡ್ರಿ, ನಾನು ಸಕ್ಕರೆ ಕಲ್ಲಲ್ಲೇ ಅರೆದಿಟ್ಕೊಂಡೀನಿ. ನೋಡ್ರಿ, ಒಂದು ಸ್ವಲ್ಪ ಹಿಟ್ಟು ಹುರಿಯೋಕೆ ತುಪ್ಪ ಯೂಸ್ ಮಾಡಬೇಕು. ಆಮೇಲೆ ಗೋಡಂಬಿ ಹುರಿಯೋಕೆ ತುಪ್ಪದಾಗ ಹುರಿತೀನಂತ. ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನೋಡ್ರಿ, ನಾನು ಹಿಟ್ಟು ಹುರಿಯೋಕೆ ಈ ಬಾಳಿಗೆ ಇಟ್ಕೊಂಡೀನಿ. ಇದು ಬಾಳಿಗೆ ಕಾಯಿಲೆ ರೀ. ಇದು ಗೋಧಿ ಹಿಟ್ಟು ನಾನು ಸಾಣಿಗೆ ಹಾಕಿ ತೊಗೊಂಡೇನಿ ನೋಡ್ರಿ. ಈಗ ಪಂಚಮಿ ಸನಿ ಬಂತು. ಪಂಚಮಿಗೆ ನಾನು ಹೋದ ವಿಡಿಯೋದಾಗ, ಹಿಂದಿನ ವಿಡಿಯೋದಾಗ ನಾನು ಬೇಸನ್ ಉಂಡೆ ಮಾಡಿ ತೋರಿಸ್ತೇನೆ. ಈಗ ನಾನು ಗೋಧಿ ಹಿಟ್ಟಿನ ಉಂಡೆ ಮಾಡಿ ತೋರಿಸ್ತೇನೆ ನೋಡ್ರಿ. ಭಾರಿ ಮಸ್ತ್ ಆಗ್ತಾವೆ. ಈಗ ಇದು ಕಾಯಿಲೆ ರೀ. ಇದಕ್ಕಾದ್ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹುರ್ಕೊಳ್ಳೋಣ್ರಿ ನೋಡ್ರಿ. ಇದು ಒಂದು ಸ್ವಲ್ಪ ಕಾದೈತಿ. ಈಗ ನಾನು ಇದು ಹಿಟ್ಟು ಹಾಕೋತೀನಿ ನೋಡ್ರಿ. ಗ್ಯಾಸಿನ ಉರಿ ಸಣ್ಣ ಇಟ್ಕೋಬೇಕು ನೋಡ್ರಿ. ಸಣ್ಣ ಇಟ್ಕೊಂಡು ನಾವು ಗೋಧಿ ಹಿಟ್ಟು ಹುರ್ಕೋಬೇಕು. ಇದನ್ನು ಮೊದ್ಲೇಕೆ ನಾವು ಏನು ತುಪ್ಪ ಹಾಕ್ಬಾರ್ದ್ರಿ, ಸ್ವಲ್ಪ ಹೊತ್ತು ಹಂಗೆ ಹುರಿಬೇಕು. ಭಾರಿ ಟೇಸ್ಟ್ ಆಗ್ತಾವೆ ನೋಡ್ರಿ ಗೋಧಿ ಹಿಟ್ಟಿನ ಉಂಡೆ. ಇದು ಒಂದು ಸ್ವಲ್ಪ ಕಂಪಾಗೋಂಗೆ ಹುರಿಬೇಕು ನೋಡ್ರಿ, ಸಣ್ಣ ಇಟ್ಟು ಗ್ಯಾಸ್. ನೋಡ್ರಿ, ನಾನು ಇನ್ನೂ ಹುರಿಯತ್ತೀನಿ. ಇದು ನೋಡ್ರಿ, ಇನ್ನೂ ಹುರಿಬೇಕು. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟನೂ ನಾವು ಇದು ಹಿಟ್ಟು ಹುರಿಬೇಕಾಗತ್ತೆ ನೋಡ್ರಿ. ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಕೊಂಡು ನಾವು ಹುರಿಬೇಕ್ರಿ ನಿಧಾನಾಗೆ. ನೋಡ್ರಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗತೈತಿ. ಹುರಿಬೇಕ್ರಿ ಇನ್ನೂ ಇದು ಹಸಿ ವಾಸನೆ ಹೋಗೋ ಮಟನೂ. ಅಂದ್ರೆ ಕಂಪಾಗಿ ಚಲೋ ಆಗ್ತಾವ್ರಿ ಉಂಡೆ. ನೋಡ್ರಿ, ಇದು ಕಲರ್ ಚೇಂಜ್ ಆಗೈತಿ. ಇದಕ್ಕೆ ನಾನೀಗ ತುಪ್ಪ ಹಾಕೋತೀನಿ ನೋಡ್ರಿ. ತುಪ್ಪ ಇಲ್ಲೇ ಕ್ಯಾನ್ನಾಗ ಐತೆ ನೋಡ್ರಿ. ನಾನು ಇದಕ್ಕೆ 1-2 ಚಮಚ ಹಾಕೋತೀನಿ ನೋಡ್ರಿ. ಈಗ ತುಪ್ಪ ಹಾಕಿ ಹಿಂಗೆ ಹುರ್ಕೋಬೇಕಾಗತ್ತೆ ನೋಡ್ರಿ. ಇದು ತುಪ್ಪ ಹಾಕಿ ಹುರಿದ್ರೆ ಟೇಸ್ಟ್ ಆಕ್ಕಾವ್ರಿ. ಇದಕ್ಕೆ ದಾಡಾನು ಹಾಕ್ಬೋದ್ರಿ ಹುರಿಯೋಕೆ, ಅದು ಚಲೋ ಆಗುತ್ತೆ ರೀ. ಈಗ ನಾನು ತುಪ್ಪ ಹಾಕೀನಿ. ಇನ್ನೂ ಸ್ವಲ್ಪ ಹಾಕ್ತೀನಿ ನೋಡ್ರಿ ತುಪ್ಪ ನಾನು. ಹುರಿಬೇಕು ನೋಡ್ರಿ ಸಣ್ಣ ಇಟ್ಟು ಗ್ಯಾಸ್.
ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡ್ರಿ ಇದು. ಸ್ವಲ್ಪ ಟೈಮ್ ಹಿಡಿತೈತೆ ನೋಡ್ರಿ ಹುರಿ ಹಾಕಿದಕ್ಕೆ. ನಾನು ಸ್ವಲ್ಪ ತುಪ್ಪ ಹಾಕೋತೀನಿ ರೀ ಅದಕ್ಕೆ. ತುಪ್ಪ ಹಾಕಿ ಮಾಡಿದ್ದು ಭಾರಿ ನೋಡ್ರಿ ಉಂಡೆ ಮಸ್ತ್ ಟೇಸ್ಟ್ ಕೊಡ್ತಾವ್ರಿ ಇವ. ಈ ಥರ ಹುರಿ ಆಯ್ತೈತೆ ನೋಡ್ರಿ ಇದು. ನೋಡ್ರಿ ಇದು ಗೋಧಿ ಹಿಟ್ಟು ಹುರಿದೈತ್ರಿ. ನಾನು ತುಪ್ಪ ಹಾಕಿ ಹುರಿದೀನಿ. ಈ ಥರ ಆಗೈತಿ. ಈಗ ಅದು ವಾಸನೆನೂ ಬರತೈತ್ರಿ ಹುರಿದಿದ್ದು. ನಾನು ಇದು ಒಂದು ಪರಾತಿಗೆ ತೆಗಿತೀನಿ ನೋಡ್ರಿ. ಅದು ಬಂದ್ ಮಾಡ್ತೀನಿ ರೀ. ನೋಡ್ರಿ ನಾ ಇದು ಬಾಳಿಗೆ ಇಟ್ಕೊಂಡೀನಿ. ಒಂದೆರಡು ಗೋಡಂಬಿ ಕರ್ಕೋತೇನೆ ರೀ ನಾನು ತುಪ್ಪ ಹಾಕ್ಕೊಂಡೆ. ಇದ್ರಾಗ ಮನುಕ ಏನು ಕರಿಯೋದಿಲ್ಲ ರೀ ನಾನು. ಮನುಕ ಹಂಗೆ ಹಚ್ಚಿ ಕಟ್ತೀನಿ ನೋಡ್ರಿ. ನಾನು ಗೋಡಂಬಿ ಹರ್ಕೋತೇನೆ ರೀ. ನೋಡ್ರಿ ಇವನ್ನ ಹೊರಗತ್ತೆ ನಾನು ತುಪ್ಪದಾಗ. ನೋಡ್ರಿ ಇಲ್ಲಿ ಶ್ರಾವಣಿ ಬಂದಾಳ. ಈಗ ಬಂದ್ಲ ರೇಖೆ. ಇವು ನೋಡ್ರಿ ಹುರಿದವ. ನಾನು ಗ್ಯಾಸ್ ಆರಿಸ್ತೀನಿ. ನೋಡ್ರಿ ನಾನು ಇಲ್ಲೇ ಗೋಡಂಬಿ ಕರೆದಿಟ್ಕೊಂಡೇನಿ. ಈಗ ನಾವು ಸಕ್ಕರೆ ಕುಡ್ಸೋದು ನೋಡೋಣ ಬರ್ರಿ. ನೋಡ್ರಿ ನಾನು ಇದು ವಿಡಿಯೋ ಬಂದಾಗಿತ್ತದ. ಈಗ ಇದು ಗೋಧಿ ಹಿಟ್ಟು ಹುರಿದಿಟ್ಕೊಂಡಿದ್ದೆನಲ್ಲ ರೀ, ಅದ್ರಾಗ ನಾನು ಸಕ್ಕರೆ ರುಬ್ಬಿದ್ದ ಹಾಕ್ಕೊಂಡೇನಿ. ಇದನ್ನು ಕಲಸ್ಕೊಳ್ಳೋಣ್ರಿ. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತೇನೆ ನೋಡ್ರಿ. ಗೋಧಿ ಹಿಟ್ಟು, ಸಕ್ಕರೆ, ಆಮೇಲೆ ಇದು ಏಲಕ್ಕಿ ಅರೆದಿಟ್ಟಿದ್ನಲ್ಲ ರೀ ಅದನ್ನು, ಇದು ಗೋಡಂಬಿ ಹುರಿದಿದ್ದು ಇದನ್ನ ಹಾಕ್ಕೋತೇನೆ ನೋಡ್ರಿ ನಾನು ಇದ್ರಾಗ. ಎಲ್ಲ ಸರಿಯಾಗಿ ಕಲಿಸ್ಕೋಬೇಕು ನೋಡ್ರಿ. ಇದು ಸುಡಾತೈತಿ ನೋಡ್ರಿ. ನಾನು ಸಕ್ಕರೆ ಮತ್ತು ಇದು ಹಿಟ್ಟು ಹುರಿದಿದ್ನೆಲ್ಲ ಎಲ್ಲ ಮಿಕ್ಸ್ ಮಾಡಿ ಕಲಸೀನಿ. ಇಲ್ಲಿ ನಮ್ಮ ಸಮನ್ವಿ ಬಂದ ನೋಡ್ರಿ. ಹಾಯ್ ಮಾಡುವ. ಕರೆಕ್ಟ್ ಆಗೈತೇನು ಸಕ್ಕರೆ? ಇದಕ್ಕೆ ನಾನು ಇನ್ನೊಂದು 2 ಚಮಚ ತುಪ್ಪ ಹಾಕೋತೀನಿ ನೋಡ್ರಿ. ಇಷ್ಟು ತುಪ್ಪ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಉಂಡೆ ಕಟ್ತೇನೆ ನೋಡ್ರಿ ನಾನು. ಕಟ್ ಅಂತಿ ತಡಿವ. ನೋಡ್ರಿ ಹದ ಮಸ್ತಾಗೈತಿ. ಇದನ್ನು ನಾನು ಹಿಟ್ಟು ತಿಕ್ಕಿ ಉಂಡೆ ಕಟ್ತೀನಿ ನೋಡ್ರಿ. ನಿಮಗೆ ಇದು ಸಕ್ಕರೆ ಅದು ಬೇಕಂದ್ರೆ ಮತ್ತೆ ನೀವು ಟೇಸ್ಟ್ ನೋಡಿ ಸಪ್ಪು ಅನಿಸಿದ್ರೆ ರುಬ್ಬಿ ಹಾಕ್ಕೋಬೋದ್ರಿ. ನನಗೆ ಬರೋಬ್ಬರಿ ಆಗೈತಿ. ಅಯ್ಯೋ ಸುಮ್ಮಿರವ್ವ. ನೋಡ್ರಿ ಇದು ಈ ಥರ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಹಿಂಗೆ ಕೈಲಿ ಮೆತ್ಕೋಬೇಕು. ಅಂದ್ರೆ ಕಟ್ಟಾಕ ಹದ ಚಲೋ ಬರ್ತೈತ್ರಿ. ಎಲ್ಲ ಹಿಟ್ಟ ಸರಿಯಾಗಿ ಮೆದ್ದಬೇಕು. ಸರಿವಾ ಕೈ ತೆಗಿ ಸಮ್ಮು. ನೋಡ್ರಿ ಈ ಥರ ಆಗೈತಿ. ಈಗ ನಾವು ಉಂಡೆ ಕಟ್ತೇವೆ ನೋಡ್ರಿ. ನೋಡ್ರಿ ಈ ಥರ ನಾವು ಈ ಥರ ಕಟ್ಟಬೇಕು ನೋಡ್ರಿ.
ನಾನು ಈ ಮನಕ್ಕೆ ಐತಲ್ರಿ ತುಪ್ಪದಾಗ ಹುರ್ಕೊಂಡಿಲ್ಲ, ಹಂಗೆ ಇದಕ್ಕೊಂದು ಹಚ್ತೇನೆ ನೋಡ್ರಿ. ನಿಮಗೆ ಇದು ಉದುರು ಅನ್ಸಕತ್ರ ನೀವು ಇನ್ನೂ ಸ್ವಲ್ಪ ತುಪ್ಪ ಹಾಕೋಬೋದು ನೋಡ್ರಿ. ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕೋತೀನಿ ಇದಕ್ಕೆ. ಚಾಲು ಮಾಡಿದೆ ಇದು ನೋಡ್ರಿ. ನಾನು ತುಪ್ಪ ಕರ್ಗಿಸನ್ನೇ ಇದಕ್ಕೆ ಹಾಕ್ತೇನೆ ನೋಡ್ರಿ. ಇನ್ನೂ ಸ್ವಲ್ಪ ಇಷ್ಟು ಹಾಕೋತೀನಿ ನೋಡ್ರಿ. ಇದಾಗೈತದ. ಇನ್ನೂ ಸ್ವಲ್ಪ ಹಾಕಿದ್ನಿ ಅಂದ್ರೆ ಈಗ ಬರೋಬ್ಬರಿ ಹಾಕತ್ತಿ. ಹಾಕಿ ನೋಡ್ರಿ. ಚಲೋ ನೋಡ್ರಿ. ನಾನು ಇದು ಮತ್ತೆ ತುಪ್ಪ ಕರಗಿಸ್ಕೊಂಡು ಹಾಕ್ಕೊಂಡೆ. ಈ ಥರ ಮಿದ್ದೆ ಅಂತೂ ನೀವು ತುಪ್ಪ ಹಾಕ್ಲಿಕ್ಕಂದ್ರು ದಾಡ ಹಾಕ್ಬೋದು ನೋಡ್ರಿ. ಬೆಳಗ್ಗೆ ಬರತೈತಿ ನೋಡ್ರಿ. ಇದು ಹದ ಬಂದೈತಿ ಈಗ. ಈ ಥರ ಆಗೈತೆ ನೋಡ್ರಿ. ನಾನು ಉಂಡೆ ಕಟ್ತೇನೆ. ಈ ಮನೋಕ ಐತಲ್ರಿ, ಮನೋಕ ಇದ್ರಾಗಿಟ್ಟು ಹಿಂಗೆ ಕಟ್ತೀನಿ ನೋಡ್ರಿ. ಭಾರಿ ಹಗರಾಗ್ತಾವೆ ನೋಡ್ರಿ ಇವು ಈ ಥರ ಮಾಡಿದ್ರೆ ನಾವು ಉಂಡೆ. ಈಗ ನೋಡ್ರಿ ನಮ್ಮ ಸಮ್ಮು ಬರೀ ಕಟ್ತೇವೆ ಅಂತಾಳ, ಕಟ್ಟಾಕರ ಬರಂಗಿಲ್ರಿ ತನಗೆ. ಸಿವಿ ಆಗ್ಯಾವಿಲ್ಲ ಅಂತ ಹೇಳ್ತಾವ ನೋಡ್ರಿ, ಟೇಸ್ಟ್ ಆಗ್ಯಾವಿಲ್ಲ ಅಂತ ಹೇಳ್ತಾವ ನೋಡ್ರಿ. ಬರೀ ಭಾಳ ಅಂದ್ರೆ ಭಾಳ ಫಳ್ಳಾಗ್ತಾವ ನೋಡ್ರಿ ಈ ಥರ ಉಂಡೆ ಮಾಡಿದ್ರೆ. ಹಗ್ಗಕ್ಕೆ ಕಟ್ಬೇಕಾಕತ್ರಿ ಇದು, ಯಾಕಂದ್ರೆ ಆನಿರಂಗಿಲ್ಲ ಇದಕ್ಕೆ. ಭಾಳ ಫಳ್ಳಾಗ್ತಾವ್ರಿ ಇವ ಉಂಡೆ. ಅಯ್ಯೋ ಏನು ಚಲ್ತಿ ಅವ್ವ ನೋಡ್ರಿ. ಈ ಥರ ಉಂಡೆ ಆಗ್ಯಾವ. ಇದೇ ಥರ ನಾನು ಇವನ್ನೆಲ್ಲ ಉಂಡೆ ಕಟ್ಕೋತೇನೆ ನೋಡ್ರಿ. ಇದ್ರಾಗ ಇಟ್ಕೊತೇನೆ. ಇದೇ ಥರ ಉಂಡೆನ ಕಟ್ಕೊಂಡು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ನೋಡ್ರಿ ನಾನು ಅದಷ್ಟು ಹಿಟ್ಟು ಉಂಡೆ ಕಟ್ಟಿದ್ನಿ. ಈ ಥರ ಆಗ್ಯಾವ ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವ, ಭಾರಿ ರುಚಿ ಆಗ್ಯಾವ ನೋಡ್ರಿ. ಭಾಳ ಪಳ್ಳಾಗ್ಯಾವ ರೀ ನೋಡ್ರಿ. ಈ ಥರ ಆಗ್ಯಾವ. ಟೇಸ್ಟು ಅಷ್ಟು, ಸಕ್ಕರೆನೂ ಅಷ್ಟು ಆಗ್ಯಾವ ನೋಡ್ರಿ. ಮಸ್ತ್ ಆಗ್ಯಾವ. ನೀವು ಒಮ್ಮೆ ಟ್ರೈ ಮಾಡಿರಿ ಮನ್ಯಾಗ ಗೋಧಿ ಹಿಟ್ಟು ಹೆಲ್ತಿಗೆ ಚಲೋ ನೋಡ್ರಿ. ಗೋಧಿ ಹಿಟ್ಟಿನ ಉಂಡೆ ಮಾಡಿದ್ರೆ ಭಾರಿ ಟೇಸ್ಟ್ ಆಗ್ತಾವೆ, ಭಾರಿ ರುಚಿ ಆಗ್ತಾವೆ. ನೀವು ಮನ್ಯಾಗೊಮ್ಮೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.